ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ದಾರೆ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕ್ಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾವೊಂದು ನ್ಯೂ ಬ್ರ್ಯಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. ರೆಂಟಲ್ ಇನ್ಕಮ್ ಬರುವಂಥ ಪ್ರಾಪರ್ಟಿ ಇದು. ಆಲ್ಮೋಸ್ಟ್ ಒಂದು 75,000 ರೆಂಟಲ್ ಬರುವಂಥ ಪ್ರಾಪರ್ಟಿ ಇದು. BBMP ಲಿಮಿಟ್ಸಲ್ಲಿ ಬರುತ್ತೆ. 11B ಈ ಖಾತಾ ಪ್ರಾಪರ್ಟಿ ಇದು. ಈ ಸೊತ್ತಾಗಿದೆ ಆಲ್ರೆಡಿ. ಇದೆ ನೋಡಿ ಪ್ರಾಪರ್ಟಿ ಬಂದ್ಬಿಟ್ಟು. ಎರಡೂ ಇದೆ ಮನೆ ಇದೆ, ಬಟ್ ಈ ಮನೆ ಎಲ್ಲ ಫುಲ್ ಕಂಪ್ಲೀಟ್ ಆಗಿದೆ. ಇದನ್ನು ಮಾತ್ರ ತೋರಿಸ್ತಿದ್ದೀನಿ. ಎರಡೂ ಸೇಮ್ ಡೈಮೆನ್ಷನ್ ಬರುತ್ತೆ. ಈಸ್ಟ್ ಫೇಸಿಂಗ್ ಇರುತ್ತೆ ಎರಡು ಮನೆಯೂ. ಸೈಡ್ ಡೈಮೆನ್ಷನ್ ಬಂದ್ಬಿಟ್ಟು 22.5ಗೆ 40 ಬರುತ್ತೆ. ರೋಡ್ಗೆ 22.5 ಬರುತ್ತೆ. ಲೆಂತ್ ಬಂದ್ಬಿಟ್ಟು 40 ಬರುತ್ತೆ. ಟೋಟಲ್ ಬಂದ್ಬಿಟ್ಟು 900 ಸ್ಕ್ವೇರ್ ಫೀಟಲ್ಲಿರುತ್ತೆ. ಗ್ರೌಂಡ್ ಪ್ಲಸ್ 3.5 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಗ್ರೌಂಡಲ್ಲಿ ಪಾರ್ಕಿಂಗ್ ಬಿಟ್ಟು ಸಿಂಗಲ್ ಬೆಡ್ರೂಮ್ ಮಾಡಿದ್ದಾರೆ. ಫಸ್ಟ್ ಫ್ಲೋರಲ್ಲಿ 2 BHK, ಸೆಕೆಂಡ್ ಫ್ಲೋರ್ 2 BHK, ಥರ್ಡ್ ಫ್ಲೋರ್ 2 BHK, ಫೋರ್ತಲ್ಲಿ 1 RK ಮಾಡಿದ್ದಾರೆ. ಸೊ ಇದು ಪಾರ್ಕಿಂಗ್ ಏರಿಯಾ. ಒಂದು ಕಾರ್ ಹಾಕ್ಕೋಬೋದು, ಯಾವುದಾದ್ರು ಸರಿ ಒಂದು ಕಾರ್ ಹಾಕ್ಕೋಬೋದು. ಮನೆಗೆ ವಾಟರ್ ಬಂದ್ಬಿಟ್ಟು ಓನ್ ಬೋರ್ವೆಲ್ ಇದೆ, ಪ್ಲಸ್ CMC ವಾಟರ್ ಕನೆಕ್ಷನ್ ಕೂಡ ಇದೆ. ಸಂಪ್ ಕೂಡ ಅಷ್ಟೇ 18,000 ಲೀಟರ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಸಂಪ್ ಕೂಡ. ಬಿಲ್ಡಿಂಗ್ ಕೂಡ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ, ರೆಡಿ ಟು ಮೂವ್ ಇರುವಂಥ ಪ್ರಾಪರ್ಟಿ ಇದು. ಎಲೆಕ್ಟ್ರಿಸಿಟಿ ಮೀಟರ್ಸ್ ಇದು. ಟೋಟಲ್ ಬಂದುಬಿಟ್ಟು 5 ಮೀಟರ್ಸ್ ಬರುತ್ತೆ. 4 ಮನೆಗೆ ಬರುತ್ತೆ, ಒಂದು ಕಾಮನ್ ಬರುತ್ತೆ. ಮನೆಗೆಲ್ಲನೂ 2 kW ಹಾಕ್ಕೊಡ್ತಾರೆ. ಕಾಮನ್ ಏರಿಯಾಗೆ ಮಾತ್ರ 3 kW ಎಲ್ಲ ಅವರೇ ಪರ್ಮನೆಂಟ್ ಮಾಡಿಸ್ಕೊಡ್ತಾರೆ. ಸೊ ಇಲ್ಲಿ ವಾಲ್ಗೆಲ್ಲ ನೋಡ್ಬೋದು ಬೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ 2x4. ಸ್ವಿಚಸ್ ಎಲ್ಲ ನೋಡ್ಬೋದು. ಇದು ಗ್ಯಾಸ್ ಕನೆಕ್ಷನ್, ಇಂಡಿವಿಜುವಲ್ ಗ್ಯಾಸ್ ಕನೆಕ್ಷನ್ಸ್ ಎಲ್ಲ 4 ಮನೆಗೂ ಇಂಡಿವಿಜುವಲ್ ಗ್ಯಾಸ್ ಕನೆಕ್ಷನ್. ಅದಕ್ಕೆಲ್ಲ ಪಾರ್ಟಿಷನ್ ಮಾಡಿ ನೀಟಾಗಿ ಸೇಫ್ಟಿ ಗ್ರಿಲ್ಲೆಲ್ಲ ಹಾಕ್ಸ್ಕೊಡ್ತಾರೆ. ಸೊ ಎಲೆಕ್ಟ್ರಿಕ್ ಸ್ವಿಚಸ್ ಎಲ್ಲನೂ ಸಪ್ರೇಟ್ ಮಾಡಿ, ಅಂದರೆ ವೆಹಿಕಲ್ಸ್ ಎಲ್ಲ ಇರುತ್ತೆ ಎಲೆಕ್ಟ್ರಿಕ್ ವೆಹಿಕಲ್ಸ್, ಅದಕ್ಕೆಲ್ಲನೂ ಸಪ್ರೇಟಾಗಿ ಮಾಡಿದ್ದಾರೆ. ಎಲ್ಲನೂ ಸಪ್ರೇಟ್ ಮೀಟ್ರಿಗೆ ಕನೆಕ್ಷನ್ ಮಾಡಿಸಿದ್ದಾರೆ. ಸೊ ಒಳ್ಳೆ ರೆಂಟಲ್ ಡಿಮ್ಯಾಂಡ್ ಇರುವಂಥ ಲೊಕೇಶನ್ ಇದು. ಮೆಟ್ರೋ ಸ್ಟೇಷನ್ಗೆಲ್ಲ ಜಸ್ಟ್ 1 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಸೊ ಆ ಥರ ಒಳ್ಳೆ ಲೊಕೇಶನಲ್ಲಿರುವಂಥ ಪ್ರಾಪರ್ಟಿ. ಟೋಟಲ್ ಇದು ಬಿಲ್ಡಿಂಗ್ ಬಂದ್ಬಿಟ್ಟು ಎಲ್ಲನೂ ಆಲೋ ಬ್ರಿಕಲ್ಲಿ ಕಟ್ಟಿರುವಂಥದ್ದು. ಪಿಲ್ಲರ್ಸ್ ಎಲ್ಲ ಅಷ್ಟೇ 10 ಪಿಲ್ಲರ್ಸ್ ಯೂಸ್ ಮಾಡಿದ್ದಾರೆ. ಇದು ಫಸ್ಟ್ ಫ್ಲೋರ್, ಈಗ ಗ್ರೌಂಡ್ ಫ್ಲೋರ್ ಇರುತ್ತೆ, ಸಿಂಗಲ್ ಬೆಡ್ರೂಮ್ ಮಾಡಿದ್ದಾರೆ. ಡೋರು ವಾಸ್ಕಲ್ಲೆಲ್ಲ ಟೀ ಕುಡ್ ಇರುತ್ತೆ. ಮೇನ್ ಡೋರು ಮತ್ತು ವಾಸ್ಕಲ್ಲೆಲ್ಲ ಪರ್ಮಾಂಬಾರ್ಡರ್ ಟೀ ಕುಡ್ ಯೂಸ್ ಮಾಡಿದ್ದಾರೆ. ಸೊ ಲಿವಿಂಗ್ ರೂಮ್ ಇದು, ಸಿಂಗಲ್ ಬೆಡ್ರೂಮ್ ಇದು. ಹಾಲಲ್ಲಿ POP ಮಾಡಿಸಿದ್ದಾರೆ. ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಕೊಟ್ಟಿದ್ದಾರೆ. ಎಲ್ಲ ಫುಲ್ ಬಿಲ್ಡಿಂಗ್ ಗ್ರಾನೈಟ್ ಹಾಕಿರುವಂಥದ್ದು. ಸೊ TV ಯೂನಿಟ್ ಮಾಡಿಸಿದ್ದಾರೆ. ಹಾಲಲ್ಲಿ POP ಎಲ್ಲ ಮಾಡಿಸಿದ್ದಾರೆ. ಮಾಡ್ಯುಲರ್ ಕಿಚನ್ ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟ್ ಮಿಡ್ ಯೂನಿಟ್ SS ಬಾಸ್ಕೆಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ರೂಮ್ ಇದು ಕಾಮನ್ ರೂಮ್ ಇದು. ರೂಮ್ ಸೈಜ್ ಬಂದ್ಬಿಟ್ಟು 9x10 ಇರುತ್ತೆ. ಇದು ಕಿಂಗ್ ಸೈಜ್ ಕಟ್ ಹಾಕ್ಕೋಬೋದು. ಸ್ಲೈಡಿಂಗ್ ಕಬೋರ್ಡ್, ಮೇಲ್ಗಡೆ ಲಾಫ್ಟ್ ಪ್ರೊವೈಡ್ ಮಾಡಿದ್ದಾರೆ. ಇನ್ಸೈಡ್ ಡೋರ್ಸ್ ಎಲ್ಲ ಫ್ಲಶ್ ಡೋರ್ಸ್ ಇರುತ್ತೆ. ಕಾಮನ್ ರೆಸ್ಟ್ ರೂಮ್ ಇದು. ಡೋರ್ಸ್ ಎಲ್ಲ WPC ಡೋರ್ಸ್ ಯೂಸ್ ಮಾಡಿದ್ದಾರೆ. ಫಿಟ್ಟಿಂಗ್ಸ್ ಎಲ್ಲನೂ ಸೆರಾ ಮತ್ತು ಜಾಗರ್ ಫಿಟ್ಟಿಂಗ್ಸ್ ಹಾಕ್ಕೊಟ್ಟಿದ್ದಾರೆ ಎಲ್ಲನೂ ಟೋಟಲ್ ಬಿಲ್ಡಿಂಗ್ಗೆ. ಕಟ್ಟನ್ ರ್ಯಾಟ್ಸ್ ಎಲ್ಲ ಹಾಕಿದ್ದಾರೆ ನೋಡ್ಬೋದು. ವಿಂಡೋಸ್ ಎಲ್ಲ ಅಷ್ಟೇ 3 ರ್ಯಾಕ್ ವಿಂಡೋಸ್ ಬರುತ್ತೆ. ಅಲ್ಯೂಮಿನಿಯಂ 3 ರ್ಯಾಕ್ ವಿಂಡೋಸ್ ಎಲ್ಲ ಇರುವಂಥದ್ದು ಟೋಟಲ್ ಬಿಲ್ಡಿಂಗ್ಗೆ. ಎಲ್ಲ ಅದೇ ವಿಂಡೋಸ್ ಪ್ರೊವೈಡ್ ಮಾಡಿದ್ದಾರೆ. ಇಷ್ಟು ಇದು ಗ್ರೌಂಡ್ ಫ್ಲೋರ್ ಇದು. ಫಸ್ಟ್ ಫ್ಲೋರ್ ಇದು. ಫಸ್ಟ್ ಫ್ಲೋರ್ ಬಂದ್ಬಿಟ್ಟು 2 BHK ಮಾಡಿಸಿದ್ದಾರೆ. ಇಲ್ಲಿ ಪ್ಯಾಸೇಜ್ ಎಲ್ಲ ನೋಡ್ಬೋದು 3.5 ಫೀಟ್ ಕೊಟ್ಟಿದ್ದಾರೆ. ಸೊ ಪ್ಯಾಸೇಜ್ಗೆಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಫ್ರಂಟ್ ವಾಲ್ಗೆ 2x4 ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ ನೋಡ್ಬೋದು. ಸೊ ಮೇನ್ ಡೋರ್ ಇದು. ಮೇನ್ ಡೋರ್ ಫೇಸಿಂಗ್ ನಾರ್ತ್ ಇರುತ್ತೆ. ಸೈಡ್ ಫೇಸಿಂಗ್ ಈಸ್ಟ್ ಇರುತ್ತೆ. ಮೇನ್ ಡೋರ್ಸ್ ಎಲ್ಲನೂ ನಾರ್ತೆ ಕೊಟ್ಟಿರುವಂಥದ್ದು. ಡೋರು ವಾಸ್ಕಲ್ಲೆಲ್ಲ ಟೀ ಕುಡ್ ಇರುತ್ತೆ. ಬರ್ಮಾ ಬಾರ್ಡರ್ ಟೀ ಕುಡ್ ಇರುತ್ತೆ. ವಿತ್ ಹ್ಯಾಂಡ್ ಮೇಡ್ ಡೋರ್ಸ್ ಇರುತ್ತೆ. PU ಪಾಲಿಶ್ ಎಲ್ಲ ಮಿಷನ್ ಪಾಲಿಶಿಂಗ್ ಆಗಿರುವಂಥದ್ದು. ಲಾಕ್ಸ್ ಎಲ್ಲ ಅಷ್ಟೇ ಯುರೋಪ ಮೆಟೀರಿಯಲ್ ಪ್ರೊವೈಡ್ ಮಾಡಿದ್ದಾರೆ. ಲಾಕ್ ಎಲ್ಲ ಟೋಟಲ್ ಲಾಕ್ ಸಿಸ್ಟಮ್ ಎಲ್ಲನೂ. ಇದು ಲಿವಿಂಗ್ ರೂಮ್ ಇದು. ಹಾಲ್ ಇದು. ಸೊ ಹಾಲಲ್ಲಿ POP ಮಾಡಿಸಿದರೆ. ಫ್ಲೋರಿಂಗ್ ಎಲ್ಲ ಗ್ರಾನೈಟೇ ಕೊಟ್ಟಿರುವಂಥದ್ದು ನೋಡ್ಬೋದು. ಸೊ ಹಾಲ್ ಕೂಡ ನೋಡ್ಬೋದು ತುಂಬ ವೈಡ್ ಆಗಿದೆ. ಸೊ ಅಂದರೆ ತುಂಬ ಸ್ಪೇಸಿಯಸ್ ಆಗಿದೆ. ಹಾಲ್ ಕೂಡ ತುಂಬ ನೀಟಾಗಿ ಒಳ್ಳೆ ಪ್ಲಾಂಟಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ TV ಯೂನಿಟ್ ಎಲ್ಲ ನೋಡ್ಬೋದು. ಫುಲ್ ವಾಲ್ಗೆ TV ಯೂನಿಟ್ ಮಾಡಿಸಿದ್ದಾರೆ. ಪೂಜಾ ರೂಮ್ ಕೂಡ ಅಷ್ಟೇ ಕಬೋರ್ಡ್ ಎಲ್ಲ ಮಾಡಿಸಿರುವಂಥದ್ದು. TV ಯೂನಿಟ್ ಕೂಡ ನೋಡ್ಬೋದು. ಒಳ್ಳೆ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಕಿಚನ್ ಎಲ್ಲ ಅಷ್ಟೇ ಓಪನ್ ಕಿಚನ್ ಕೊಟ್ಟಿದ್ದಾರೆ. ಕಿಚನ್ ಆರ್ಚ್ ಎಲ್ಲ ನೋಡ್ಬೋದು. ವುಡನ್ ಫಿನಿಶಿಂಗ್ ಆರ್ಚ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಪೂಜಾ ಯೂನಿಟ್ ಇದು. ಪೂಜಾ ರೂಮ್ ಕೊಟ್ಟಿದ್ದಾರೆ. ಗ್ಲಾಸ್ ಎಲ್ಲ ಅಷ್ಟೇ ಟೋಟಲ್ ಎಲ್ಲನೂ ರೋಸ್ ಕಲರ್ ಗ್ಲಾಸಸ್ ಪ್ರೊವೈಡ್ ಮಾಡಿದ್ದಾರೆ. ಕೆಳಗಡೆ ಪೂಜಾ ರೂಮ್ ಕೆಳಗಡೆ ಬಂದ್ಬಿಟ್ಟು UPS ಪಾಯಿಂಟ್ ಇದೆ. ಇಲ್ಲಿ UPS ಇಟ್ಕೋಬೋದು. ಸೊ ಅದಕ್ಕೆಲ್ಲ ನೀಟಾಗಿ ಪ್ರಾವಿಷನ್ ಕೊಟ್ಟಿದ್ದಾರೆ. ಸೊ ಲಾಮಿನೇಟೆಡ್ ಶೀಟ್ಸ್ ಎಲ್ಲ ನೋಡ್ಬೋದು. ಎಲ್ಲ ಗ್ಲಾಸಿ ಫಿನಿಶಿಂಗ್ ಶೀಟ್ಸ್ ಪ್ರೊವೈಡ್ ಮಾಡಿರುವಂಥದ್ದು. ಎಲ್ಲನೂ ಅಷ್ಟೇ ಎಲ್ಲ ಗ್ಲಾಸಿ ಫಿನಿಶಿಂಗ್ ಇದು ಶೀಟ್ಸ್ ಪ್ರೊವೈಡ್ ಮಾಡಿರೋಂಥದ್ದು. ಕಿಚನ್ ಇದು ಮಾಡ್ಯುಲರ್ ಕಿಚನ್ ಇದು. ಪಕ್ಕ ಓಪನ್ ಕಿಚನ್ ಇರುತ್ತೆ ಇದು. ಆರ್ಚ್ ಎಲ್ಲ ನೋಡ್ಬೋದು. ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಡಿಸೈನ್ ಲೈಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಇವೆನ್ POP ಲೈಟ್ಸ್ ಎಲ್ಲ ಬಂದ್ಬಿಟ್ಟು ಎಲ್ಲ ಫಿಲಿಪ್ಸ್ ಕಂಪ್ನಿದು ಯೂಸ್ ಮಾಡಿರುವಂಥದ್ದು ಲೈಟ್ಸ್. ಟೋಟಲ್ ಲೈಟ್ಸ್ ಎಲ್ಲನೂ. ಸೊ ಕಿಚನ್ ಬಂದ್ಬಿಟ್ಟು ಮಾಡ್ಯುಲರ್ ಕಿಚನ್ ಇದು. SS ಬಾಸ್ಕೆಟ್ ಪ್ರೊವೈಡ್ ಮಾಡಿದ್ದಾರೆ. ಮಿಡ್ ಯೂನಿಟ್ ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಏನೋ ಸ್ಟೋರ್ ಮಾಡ್ಕೊಳ್ಳೋಕ್ಕೂ ಸೊ ಅನುಕೂಲವಾಗಿ ಎಲ್ಲನೂ ಪ್ರಾವಿಷನ್ ಕೊಟ್ಟಿದ್ದಾರೆ. ಒಂದು ವಿಂಡೋ ಕೊಟ್ಟಿದ್ದಾರೆ. ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ರೀ ಮೇಂಟೆನೆನ್ಸ್ ಇರುತ್ತೆ. ವಾಶ್ ಬೇಸಿನ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ನೋಡ್ಬೋದು. ಸಿಂಕ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ.
ಇಲ್ಲಿ ವುಡನ್ ಬಾಸ್ಕೆಟ್ಸ್ ಎಲ್ಲ ಕೊಟ್ಟಿದ್ದಾರೆ ನೋಡ್ಬೋದು. ಈ ಕಡೆ ಒಂದು ವುಡನ್ ಬಾಸ್ಕೆಟ್ಸ್ ಕೊಟ್ಟಿದ್ದಾರೆ. ಇದು ಕಿಚನ್ಗೆ ಅಟ್ಯಾಚ್ ಆಗಿ ಯುಟಿಲಿಟಿ ಕೂಡ ಕೊಟ್ಟಿದ್ದಾರೆ. ಸೊ ಯುಟಿಲಿಟಿ ಇದು ಡೋರ್ಸ್ ಎಲ್ಲ ಅಷ್ಟೇ UPVC ಡೋರ್ಸ್, WPVC ಡೋರ್ಸ್ ಪ್ರೊವೈಡ್ ಮಾಡಿರುವಂಥದ್ದು ಕಿಚನ್ಗೆಲ್ಲನೂ. ಸೊ ಇದಕ್ಕೆ ನೀಟಾಗಿ ಸೇಫ್ಟಿ ಗ್ರಿಲ್ ಕೂಡ ಮಾಡಿಸಿದ್ದಾರೆ. ಇದು ರೋಡ್ ಸೈಡ್ಗೆ ಇರುತ್ತೆ ಯುಟಿಲಿಟಿ ಬಂದ್ಬಿಟ್ಟು. ಬೆಳಕೆಲ್ಲ ತುಂಬ ವೆಂಟಿಲೇಷನ್ಗೆಲ್ಲ ತುಂಬ ಅನುಕೂಲವಾಗಿರುತ್ತೆ ಈ ಥರ ಇರೋದ್ರಿಂದ. ಇಲ್ಲಿ ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದರೆ, ಫ್ಲೋರಿಂಗ್ ಎಲ್ಲ ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದರೆ ವಿತ್ ವಾಟರ್ ಪ್ರೂಫಿಂಗ್ ಮಾಡಿಸಿದ್ದಾರೆ ಯುಟಿಲಿಟಿಗೆಲ್ಲನೂ. ಇಲ್ಲಿ ಟೋಟಲಿ 2 ರೂಮ್ಸ್ ಬರುತ್ತೆ. ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ಒಂದು ಕಾಮನ್ ರೂಮ್ ಬರುತ್ತೆ. ಬನ್ನಿ ಈಗ ಮಾಸ್ಟರ್ ಬೆಡ್ರೂಮ್ ನೋಡೋಣ. ಡೋರ್ಸ್ ಎಲ್ಲ ಫ್ಲಶ್ ಡೋರ್ಸ್ ಯೂಸ್ ಮಾಡಿರುವಂಥ MD ಡೋರ್ಸ್ ಅಂತ ಹೇಳ್ಬಿಟ್ಟು ಒಳ್ಳೆ ಟಾಪ್ ಕಂಪ್ನಿ ಯೂಸ್ ಮಾಡಿದ್ದಾರೆ. ಸೊ ಇದು ರೂಮ್ ಸೈಜ್ ಬಂದ್ಬಿಟ್ಟು ಅಂದ್ರೆ 12x12 ಇರುತ್ತೆ ರೂಮ್ ಸೈಜ್. ಇದು POP ಮಾಡಿಸಿದ್ದಾರೆ. ರೂಮಲ್ಲಿ ಸ್ಲೈಡಿಂಗ್ ಕಬೋರ್ಡ್ ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟ್ ಡ್ರೆಸ್ಸಿಂಗ್ ಯೂನಿಟ್ ಕೂಡ ಸಪ್ರೇಟಾಗಿ ಮಾಡಿಸಿದ್ದಾರೆ. ಒಂದು ವಿಂಡೋ ಇರುತ್ತೆ, 3 ರಾಕ್ ವಿಂಡೋಸ್ ಇರುತ್ತೆ. ಇದ್ರ ಮೈನ್ ನಿಮ್ಮ ಮನೆಗೆ ಏನಂದರೆ ಬ್ಯಾಕ್ ಸೈಡು ರೋಡ್ ಇದೆ ಮತ್ತು ಫ್ರಂಟ್ ಸೈಡ್ ಕೂಡ ರೋಡ್ ಇದೆ. ಎರಡು ಕಡೆಯಿಂದ ರೋಡ್ ಇರೋದ್ರಿಂದ ವೆಂಟಿಲೇಷನ್ಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ ವೆಂಟಿಲೇಷನ್ ಎಲ್ಲ. ಸೊ ಇದು ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ರೆಸ್ಟ್ ರೂಮ್. ಇದು ರೆಸ್ಟ್ ರೂಮ್ ಸೈಜಸ್ ಎಲ್ಲ ನೋಡ್ಬೋದು, ಡೀಸೆಂಟ್ ಆಗಿದೆ. ವಾಲ್ಗೆಲ್ಲ ಫುಲ್ ಟೈಲ್ಸ್, ಅಟ್ಟು ರೂಪ್ವರೆಗೂ ಫುಲ್ ಟೈಲ್ಸ್ ಯೂಸ್ ಮಾಡಿದರೆ, ವೆಟ್ರಿಫೈ ಟೈಲ್ಸ್. ಇದು ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ ಕೊಟ್ಟಿರುವಂಥದ್ದು. ಫಿಟ್ಟಿಂಗ್ಸ್ ಎಲ್ಲ ಸೆರಾ ಮತ್ತು ಜಾಗರ್ ಕೊಟ್ಟಿರುವಂಥದ್ದು. ಟೋಟಲ್ ಫಿಟ್ಟಿಂಗ್ಸ್ ಎಲ್ಲನೂ ಸಿಂಗಲ್ ಮೌಂಟೆಡ್ ಕಮೋಡ್ ಕೊಟ್ಟಿದ್ದಾರೆ. ಇದು ಕಾಮನ್ ರೆಸ್ಟ್ ರೂಮ್. ಇದು ಕಾಮನ್ ರೆಸ್ಟ್ ರೂಮ್ ಕೂಡ ಅಷ್ಟೇ ನೋಡ್ಬೋದು. ಎಲ್ಲ ಸೇಮ್ ಫಿಟ್ಟಿಂಗ್ಸ್ ಇರುತ್ತೆ. ಡೋರ್ಸ್ ಎಲ್ಲ WPVC ಡೋರ್ಸ್ ಯೂಸ್ ಮಾಡಿದ್ದಾರೆ. ಸೊ ಕಾಮನ್ ರೆಸ್ಟ್ ರೂಮ್ ಪಕ್ಕದಲ್ಲೇ ವಾಷಿಂಗ್ ಮಿಷಿನ್ ಪಾಯಿಂಟ್ ಎಲ್ಲ ಕೊಟ್ಟಿರುವಂಥದ್ದು. ಅಲ್ಲೇ ವಾಷಿಂಗ್ ಮಿಷಿನ್ ಇಟ್ಕೋಬೋದು, ಇಲ್ಲಾಂದರೆ ಬೇಕಾದರೆ ನೀವು ಯುಟಿಲಿಟಿಯಲ್ಲಿ ಕೂಡ ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಇದು ಕಾಮನ್ ರೂಮ್. ಇದು ರೂಮ್ ನಂಬರ್ 2. ಇದು ರೂಮ್ ಸೈಜ್ ಬಂದ್ಬಿಟ್ಟು ನಿಮಗೆ 8x9 ಬರುತ್ತೆ. ಇದರಲ್ಲೂ ಕಿಂಗ್ ಸೈಜ್ ಕಟ್ ಹಾಕೋಬೋದು ನೀವು ಆರಾಮಾಗಿ. ಯಾಕಂದ್ರೆ ಸ್ಲೈಡಿಂಗ್ ಕಬೋರ್ಡ್ ಇರೋದನ್ನೇ ಕಿಂಗ್ ಸೈಜ್ ಕಟ್ ಹಾಕೋಬೋದು. ಮೇಲ್ಗಡೆ POP ಎಲ್ಲ ಮಾಡಿಸಿದ್ದಾರೆ ನೀಟಾಗಿ. ಇಷ್ಟು ಇದು ಫಸ್ಟ್ ಫ್ಲೋರ್. ಇದು 2 BHK ಅಂತ ಹೇಳ್ಬಿಟ್ಟು ಇದರಲ್ಲಿ ಬೇಕಾದರೆ ಓನರ್ ಇರೋಕ್ಕೆ ಅಂತ ಹೇಳ್ಬಿಟ್ಟು ತುಂಬ ನೀಟಾಗಿ ಸ್ಟ್ಯಾಂಡರ್ಡಾಗಿ ಮಾಡಿಸಿದ್ದಾರೆ 2 BHK. ಮೇಯ್ನ್ ಅಂದರೆ ಈಗ ಫ್ರಂಟ್ಗೂ ರೋಡ್ ಇದೆ, ಬ್ಯಾಕ್ ಸೈಡ್ಗೂ ರೋಡ್ ಇದೆ. ಎರಡು ಕಡೆನೂ ರೋಡ್ ಇರೋದ್ರಿಂದ ಸೊ ಮನೆಗೆ ವೆಂಟಿಲೇಷನ್ಗೆ ಏನೂ ಒಂಚೂರು ಸಮಸ್ಯೆ ಆಗೋದಿಲ್ಲ. ತುಂಬ ನೀಟಾಗಿ ವೆಂಟಿಲೇಷನ್ ಎಲ್ಲ ಇರುತ್ತೆ. ಇದು ಫಸ್ಟ್ ಫ್ಲೋರ್ ಇದೆ. ಬನ್ನಿ ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ ಕೂಡ ಅಷ್ಟೇ ಸೇಮ್ ಇದೇ ಥರನೇ ಇರುತ್ತೆ, ಏನು ಚೇಂಜಸ್ ಇರೋ. ಸ್ಟೆಪ್ಸ್ ಎಲ್ಲ ನೋಡೋದು ಸೇಮ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಇದಕ್ಕೆ ರೈಲಿಂಗ್ಸ್ ಎಲ್ಲ SSA ಬರುತ್ತೆ, ಸ್ಟೈನ್ಲೆಸ್ ಸ್ಟೀಲ್ ಬರುತ್ತೆ ಎಲ್ಲನೂ. 304 ಗ್ರೇಡ್ ಬರುತ್ತೆ ಎಲ್ಲನೂ, JSL ಕಂಪ್ನಿದು. ಇವನ್ ಪ್ಯಾಸೇಜ್ಗೆಲ್ಲ ಏನು ಇದು ವಾಲ್ ಕಾಣಿಸಿ ಇದ್ರ ಮೇಲೂ 1 ಫೀಟ್ ಅಷ್ಟು ರೈಲಿಂಗ್ಸ್ ಎಲ್ಲ ಬರುತ್ತೆ, SS ರೈಲಿಂಗ್ಸ್. ಇದು ಡೋರ್ ಎಲ್ಲ ನೋಡ್ಬೋದು. ಕೆಳಗಡೆ ಏನು ಡೋರ್ ಕಾಣಿಸುತ್ತೆ ಸೇಮ್ ಅದೇ ಡೋರೇ ಹಾಕಿರುವಂಥದ್ದು. ಬರ್ಮೋಡ ಟೀ ಕುಡ್ ಯೂಸ್ ಮಾಡಿರುವಂಥದ್ದು. ಲಾಕ್ಸ್ ಎಲ್ಲ ಯುರೋಪ ಮೆಟೀರಿಯಲ್ ಕೊಟ್ಟಿರುವಂಥದ್ದು. ಇದು ಸೆಕೆಂಡ್ ಫ್ಲೋರ್. ಇದು ಸೆಕೆಂಡ್ ಫ್ಲೋರಲ್ಲಿ ಕೂಡ ನೋಡ್ಬೋದು POP ಎಲ್ಲ ಮಾಡಿಸಿದ್ದಾರೆ. ಫ್ಲೋರಿಂಗ್ ಎಲ್ಲ ಸೇಮ್ ಇರುತ್ತೆ, ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಪ್ಲಸ್ TV ಯೂನಿಟ್, ಪೂಜಾ ರೂಮ್ ಕೂಡ ಕಬೋರ್ಡ್ ಎಲ್ಲ ಮಾಡಿಸಿದ್ದಾರೆ ನೋಡ್ಬೋದು. ಇಲ್ಲೇನು ಖಾಲಿ ವಾಲ್ ಇದೆಯಲ್ಲ, ವೇಕೆಂಟ್ ವಾಲ್, ಅದಕ್ಕೆಲ್ಲ ಫಸ್ಟ್ ಫ್ಲೋರಲ್ಲಿ ಮಾಡಿಸಿದ್ದಾರೆ. ಬಟ್ ಇದು ರೆಂಟಲ್ ಅಂತ ಹೇಳ್ಬಿಟ್ಟು ಇದರಲ್ಲಿ ಮಾಡಿಸಿಲ್ಲ. ಕಿಚನ್ ಆರ್ಚ್ ಎಲ್ಲ ನೋಡ್ಬೋದು, ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸೇಮ್ ಮೇಲೆ ಲಾಫ್ಟ್ ಕೊಟ್ಟಿದ್ದಾರೆ, ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಬಾಸ್ಕೆಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಇದಕ್ಕೂ ಯುಟಿಲಿಟಿ ಇರುತ್ತೆ. ಸೊ ಕಿಚನ್ಗೆ ಅಟ್ಯಾಚ್ ಯುಟಿಲಿಟಿ ಇರುತ್ತೆ. ಅದಕ್ಕೂ ನೀಟಾಗಿ ಸೇಫ್ಟಿ ಗ್ರಿಲ್ ಎಲ್ಲ ಮಾಡಿಸಿದ್ದಾರೆ ನೋಡ್ಬೋದು. ಸೊ ಏನಾದರೂ ಸ್ಟೋರ್ ಮಾಡ್ಕೊಳ್ಳೋಕೆ ಬಾಕ್ಸಸ್ ಎಲ್ಲ ಮಾಡಿಸಿದ್ದಾರೆ ಯುಟಿಲಿಟಿಯಲ್ಲಿ. ಸೊ ಇಲ್ಲೂ ಅಷ್ಟೇ 2 ರೂಮ್ ಬರುತ್ತೆ. ಒಂದು ಮಾಸ್ಟರ್ ಬೆಡ್ರೂಮ್, ಸೇಮ್ ಒಂದು ಕಾಮನ್ ರೂಮ್ ಇರುತ್ತೆ. ಸೊ ಆ ಕಡೆದು ಮಾಸ್ಟರ್ ಬೆಡ್ರೂಮ್, ಈ ಕಡೆ ಇರೋದು ಬಂದ್ಬಿಟ್ಟು ಕಾಮನ್ ರೂಮ್ ಇರುತ್ತೆ. ಸೊ ಫ್ಲೋರಿಂಗ್ ಎಲ್ಲ ನೋಡ್ಬೋದು, ಒಳ್ಳೆ ಸೆಲೆಕ್ಟಿವ್ ಕಲರ್ಸಲ್ಲಿ ಫ್ಲೋರಿಂಗ್ ಎಲ್ಲ ಹಾಕ್ಸಿದ್ದಾರೆ, ಗ್ರಾನೈಟ್ ಎಲ್ಲ ಹಾಕ್ಸಿದ್ದಾರೆ. ಸೊ ಇದು ಮಾಸ್ಟರ್ ಬೆಡ್ರೂಮ್. ಇದು ಡೋರ್ಸ್ ಎಲ್ಲ ಅಷ್ಟೇ UPVC ಡೋರ್ಸ್ ಇರುತ್ತೆ, ಫ್ಲಶ್ ಡೋರ್ಸ್ ಇರುತ್ತೆ. ಸ್ಲೈಡಿಂಗ್ ಕಬೋರ್ಡ್ ಕೊಟ್ಟಿದ್ದಾರೆ, ಮೇಲ್ಗಡೆ ಲಾಫ್ಟ್ ಕೊಟ್ಟಿದ್ದಾರೆ. ಸೊ ಪಕ್ಕದಲ್ಲೇ ವಿಂಡೋ ಪಕ್ಕದಲ್ಲೇ ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ರೂಮ್ ಸೈಜ್ ಬಂದ್ಬಿಟ್ಟು ಸೇಮ್ 12x12 ಇರುತ್ತೆ. ಇದು ರೆಸ್ಟ್ ರೂಮ್. ಇದು ಅಟ್ಯಾಚ್ ರೆಸ್ಟ್ ರೂಮ್ ಇರುತ್ತೆ. ರೆಸ್ಟ್ ರೂಮ್ ಫಿಟ್ಟಿಂಗ್ಸ್ ಎಲ್ಲನೂ ಸೇಮ್, ಏನು ಟಾಪ್ ಗ್ರೌಂಡಿಂದ ಹಿಡಿದು ಟಾಪ್ವರೆಗೂ ಫುಲ್ ಸೇಮ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ. ಸೆರಾ ಮತ್ತು ಜಾಗರ್ ಫಿಟ್ಟಿಂಗ್ಸೇ ಯೂಸ್ ಮಾಡಿರುವಂಥದ್ದು. ಡೈವಾಟ್ರು, ಟ್ಯಾಪು, ಶವರ್ ಎಲ್ಲನೂ ಜಾಗರ್ ಫಿಟ್ಟಿಂಗ್ಸ್ ಇರುತ್ತೆ. ಸಿಂಕು ಮತ್ತು ಕಮೋಡ್ ಬಂದ್ಬಿಟ್ಟು ಸೆರಾ ಫಿಟ್ಟಿಂಗ್ಸ್ ಇರುತ್ತೆ. ಫ್ಲೋರಿಂಗ್ ಎಲ್ಲ ಟೈಲ್ಸ್ ಎಲ್ಲ ಆಂಟಿಸ್ಕಿಟ್ ಟೈಲ್ಸ್. ಇದು ವಾಟರ್ ಪ್ರೂಫಿಂಗ್ ಮಾಡಿಸಿದ್ದಾರೆ ನೀಟಾಗಿ. ರೆಸ್ಟ್ ರೂಮ್ಸ್ಗೆಲ್ಲನೂ ಟೋಟಲ್ ಎಲ್ಲ ಒಳ್ಳೆ ಕ್ವಾಲಿಟಿಯಲ್ಲಿ ವಾಟರ್ ಪ್ರೂಫಿಂಗ್ ಎಲ್ಲ ಮಾಡಿಸಿದ್ದಾರೆ. ಇದು ಕಾಮನ್ ರೆಸ್ಟ್ ರೂಮ್. ಇದು ಕಾಮನ್ ರೂಮ್. ಇದು ಕಾಮನ್ ರೂಮ್. ಇದು ಸೇಮ್ ಅಷ್ಟೇ 8x9 ಬರುತ್ತೆ. ಇದರೊಳಗೆ ಕಿಂಗ್ ಸೈಜ್ ಕಟ್ ಹಾಕೋಬೋದು. ಯಾಕಂದರೆ ಸ್ಲೈಡಿಂಗ್ ಕಬೋರ್ಡ್ ಮಾಡಿಸಿದರೆ ಅದಕ್ಕೆ ಕಿಂಗ್ ಸೈಜ್ ಕಟ್ ಹಾಕೋಬೋದು, ಏನೂ ಸಮಸ್ಯೆ ಆಗಲ್ಲ. ಸೊ ಮತ್ತು ಇದು ಬಂದ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು 3rd ಫ್ಲೋರ್ ಬರುತ್ತೆ. ಅದು ಕೂಡ ಸೇಮ್ ಇದೇ ಥರನೇ ಇರುತ್ತೆ. ಈಗೇನು ಸೆಕೆಂಡ್ ಫ್ಲೋರ್ ನೋಡ್ತಾ ಇದ್ರೆ ಸೇಮ್ ಆ್ಯಸ್ ಇಟ್ ಈಸ್ ಇರುತ್ತೆ.
ಸೊ ಇದು ಲೊಕೇಶನ್ ಬಂದ್ಬಿಟ್ಟು ಇದು ಕಟ್ಟಿಗೆನೆಲೆ ಅಂತ ಹೇಳ್ಬಿಟ್ಟು ಬಾಗ್ಲೂರು ಮೇನ್ ರೋಡ್ ಹತ್ರ ಬರುತ್ತೆ ಇದು. ಬಾಗ್ಲೂರು ಮೇನ್ ರೋಡ್ ನಿಯರ್ ಯಲಹಂಕ ಏರ್ಫೋರ್ಸ್ ಹತ್ರ ಬರುತ್ತೆ ಇದು. ಲೊಕೇಶನ್ ಎಲ್ಲ ರೆಂಟಲ್ ವೈಸ್ ಎಲ್ಲ ತುಂಬ ಚೆನ್ನಾಗಿದೆ. ಏರಿಯಾ ಮಾತ್ರ ತುಂಬ ಡೆವಲಪ್ ಆಗಿದೆ. ಒಳ್ಳೆ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ, ಕಾಲೇಜಸ್ ಇದೆ, ಹಾಸ್ಪಿಟಲ್ಸ್ ಇದೆ, ಟೆಕ್ ಕಂಪ್ನೀಸ್ ಎಲ್ಲ ಇದೆ, ಮತ್ತು KW ಇಂಡಸ್ಟ್ರಿಯಲ್ ಇದೆ, ಏರ್ಪೋರ್ಟ್ ಇದೆ. ಸೊ ಈ ಥರ ಒಳ್ಳೆ ರೆಂಟಲ್ಗೂ ಡಿಮ್ಯಾಂಡ್ ಇರುವಂಥ ಲೊಕೇಶನ್ ಇರುತ್ತೆ ಇದು. ಸೊ ಇದು 3rd ಫ್ಲೋರ್ ಇದು 2 BHK. ಡೋರೆಲ್ಲ ನೋಡ್ಬೋದು, ನಾರ್ತ್ ಫೇಸಿಂಗ್ ಡೋರ್ ಇದು. ಡೋರೆಲ್ಲನೂ ಟೀಕುಡ್ಡೆ ಯೂಸ್ ಮಾಡಿರುವಂಥದ್ದು. ಸೊ ನೋಡಿದ್ರಲ್ಲ, ಸೇಮ್ ನೀವೇನು 2nd ಫ್ಲೋರ್ ನೋಡಿದ್ರಲ್ಲ, ಸೇಮ್ ಆ್ಯಸ್ ಇಟ್ ಈಸ್ ಇರುತ್ತೆ, ಏನೂ ಚೇಂಜಸ್ ಇರೋದಿಲ್ಲ. ಸೊ ಹೇಳಿದ್ನಲ್ಲ, ಇಲ್ಲಿ ಸರೌಂಡಿಂಗ್ ಬಂದ್ಬಿಟ್ಟು ನಿಮಗೆ ಸ್ಕೂಲ್ಸ್ ಬಂದ್ಬಿಟ್ಟು ಪಕ್ಕದಲ್ಲೇ ಇದಕ್ಕೆ NPS ಸ್ಕೂಲ್ ಅಂತಿದೆ. ಇದ್ರ ಬ್ಯಾಕ್ ಸೈಡೇ NPS ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇದೆ. ಮತ್ತು ಅದು ಬಿಟ್ಟರೆ ಇನ್ನು ನಾರಾಯಣ ಇ ಟೆಕ್ನ ಸ್ಕೂಲ್ ಅಂತ ಕೂಡ ಆಗ್ತಾ ಇದೆ ಈಗ ಆಲ್ರೆಡಿ. ಅಮೃತ ಸೆಂಟ್ರಲ್ ಸ್ಕೂಲು ಈ ಮನೆ ಆಪೋಸಿಟ್ ಬರುತ್ತೆ. DPS ಬಂದ್ಬಿಟ್ಟು ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಬಂದ್ಬಿಟ್ಟು ಇಲ್ಲಿಂದ ಒಂದು 1/2 ಕಿಲೋಮೀಟರ್ ಆಗುತ್ತೆ. ಮತ್ತು ಕೆನಡಿಯನ್ ಇಂಟರ್ನ್ಯಾಷನಲ್ ಸ್ಕೂಲು ಮತ್ತು ರೈನ್ ಇಂಟರ್ನ್ಯಾಷನಲ್ ಸ್ಕೂಲ್ ಬಂದ್ಬಿಟ್ಟು ಜಸ್ಟ್ ಇಲ್ಲಿಂದ ಒಂದು 1.5 to 2 ಕಿಲೋಮೀಟರ್ಸ್ ಆಗುತ್ತೆ. ವಿದ್ಯಾಶಿಲ್ಪಿ ಅಕಾಡೆಮಿ ಕೂಡ ಜಸ್ಟ್ 2 ಕಿಲೋಮೀಟರ್ಸ್ ಆಗುತ್ತೆ. ಆಕ್ಸ್ಫರ್ಡ್ ಕೂಡ ಈ ಥರ ಒಳ್ಳೆ ಸ್ಕೂಲ್ಸ್ ಇದೆ. ಕಾಲೇಜ್ ಬಂದ್ಬಿಟ್ಟು ರೇವಾ ಯೂನಿವರ್ಸಿಟಿ ಇದೆ, ಜಸ್ಟ್ ಒಂದು 1/2 ಕಿಲೋಮೀಟರ್ ಆಗುತ್ತೆ. ಬೃಂದಾವನ್ ಕಾಲೇಜ್ ಕೂಡ 1/2 ಕಿಲೋಮೀಟರ್ ಆಗುತ್ತೆ. ಮಣಿಪಾಲ್ ಯೂನಿವರ್ಸಿಟಿ ನಿಟ್ಟೆ ಕಾಲೇಜ್ ಬಂದ್ಬಿಟ್ಟು 2 ಕಿಲೋಮೀಟರ್ಸ್ ಆಗುತ್ತೆ. ಸೊ ಅದು ಬಿಟ್ಟರೆ VIT ಕಾಲೇಜ್ ಇದೆ. VIT ಕಾಲೇಜ್ ಬಂದ್ಬಿಟ್ಟು 3.5 ಕಿಲೋಮೀಟರ್ಸ್ ಆಗುತ್ತೆ. ಮತ್ತು ಬಂದ್ಬಿಟ್ಟು ವೆಂಕಟೇಶ್ವರ ಯೂನಿವರ್ಸಿಟಿ ಇದೆ, ಅದು ಕೂಡ ಅಷ್ಟೇ ಒಂದು 4 ಕಿಲೋಮೀಟರ್ಸ್ ಆಗುತ್ತೆ. ಈ ಥರ ಒಳ್ಳೆ ಸ್ಕೂಲ್ಸ್ ಇದೆ, ಕಾಲೇಜಸ್ ಸರೌಂಡಿಂಗಲ್ಲಿ ಕೂಡ. ರೆಂಟಲ್ ಬಂದ್ಬಿಟ್ಟು ಟೆಕ್ ಕಂಪ್ನೀಸ್ ಬಂದ್ಬಿಟ್ಟು ಇನ್ಫೋಸಿಸ್ ಇದೆ, ಕೊಲಿನ್ಸ್ ಇದೆ, ಏರೋಸ್ಪೇಸ್ ಇದೆ, ಮತ್ತು ಒಂದು ಫಿಲಿಪ್ಸ್ ಇದೆ, MNC ಕಂಪ್ನಿ ಬಂದ್ಬಿಟ್ಟು ಅಮೆಝಾನ್ ಇದೆ, ಭಾರತಿ ಆಕ್ಸಾ ಇದೆ. ಸೊ ಈ ಥರ ಒಳ್ಳೆ ಟಾಪ್ ಕಂಪ್ನೀಸ್ ಕೂಡ ಇದೆ. ಮತ್ತು BSF CRPF ಎಂಪ್ಲಾಯೀಸು, BSF ಎಂಪ್ಲಾಯೀಸು, ಏರ್ಫೋರ್ಸ್ ಎಂಪ್ಲಾಯೀಸು, ಈ ಥರ ಅದನ್ನು ತುಂಬ ಡಿಮ್ಯಾಂಡ್ ಇರುವಂಥದ್ದು. ಮುಂದೆ ರೇವಾ ಕಾಲೇಜ್ ಕೂಡ ಒಳ್ಳೆ ಎಂಪ್ಲಾಯ್ಮೆಂಟ್ ಕೂಡ ಕೊಡುತ್ತೆ ರೆಂಟಲ್ಗೆ. ಮತ್ತು ಇಲ್ಲಿಂದ KW ಇಂಡಸ್ಟ್ರಿಯಲ್ ಎಲ್ಲ ಬಂದ್ಬಿಟ್ಟು 8 ಕಿಲೋಮೀಟರ್ಸ್ ಆಗುತ್ತೆ, ಏರ್ಪೋರ್ಟ್ ಹತ್ರ ಬರುತ್ತೆ. ಇನ್ನು ಏರ್ಪೋರ್ಟ್ ಎಂಪ್ಲಾಯೀಸ್ ಕೂಡ ಇಲ್ಲಿಂದ ತುಂಬ ಜನ ಟ್ರಾವೆಲ್ ಮಾಡ್ತಾರೆ, ಅವ್ರಿಗೂ ರೆಂಟಲ್ ಡಿಮ್ಯಾಂಡ್ ಇರುತ್ತೆ. ಸೊ ಈ ಥರ ಎಲ್ಲ ಈ ಥರ ರೆಂಟಲ್ಗೆ ಒಳ್ಳೆ ಏರಿಯಾ ಇರುತ್ತೆ ಇದು. ತುಂಬ ರೆಂಟಲ್ ಕೂಡ ಫ್ಲಕ್ಚ್ ಮಾಡುತ್ತೆ ಏರಿಯಾ ಕೂಡ. ಸೊ ಆಲ್ಮೋಸ್ಟ್ ಒಂದು 75,000 ಟೋಟಲ್ ಬಿಲ್ಡಿಂಗ್ ರೆಂಟ್ ಬರುತ್ತೆ. ಇಲ್ಲಾಂದರೆ ಓನರ್ ಒಂದು ಮನೆಯಲ್ಲಿದ್ದು ಮಿಕ್ಕಿದ ಮನೆಗಳಿಗೆ ಒಂದು 50,000 ಅಂತೂ ಗ್ಯಾರಂಟಿ ಬರುತ್ತೆ. ಸೊ ಆ ಥರ ರೆಂಟಲ್ ಡಿಮ್ಯಾಂಡ್ ಕೂಡ ಇದೆ. ಪ್ರಾಪರ್ಟಿಗೆ ಎಲ್ಲ ಖಾತಾ ಇದೆ. ಈಗೆಲ್ಲ ಖಾತಾ ಸೊತ್ತಿರೋದ್ರಿಂದ ಮೇಜರ್ ಬ್ಯಾಂಕ್ಸಲ್ಲಿ ಲೋನ್ ಕೂಡ ಸಿಗುತ್ತೆ ನಮಗೆ. 70-75% ಲೋನ್ ಕೂಡ ಈಸಿಯಾಗಿ ಸಿಗುತ್ತೆ ಇದು. ಮನೆ ಈಗ ಟೆರೆಸ್ಗೆ ಹೋಗೋಣ. ಟೆರೆಸಲ್ಲಿ ಬಂದ್ಬಿಟ್ಟು 1 RK ಮಾಡಿದ್ದಾರೆ. ಜಸ್ಟ್ ಒಂದು ಬ್ಯಾಚುಲರ್ ರೂಮ್ ಥರ ದೊಡ್ಡದಾಗಿ ಮಾಡಿದ್ದಾರೆ. ಸೊ ಇಲ್ಲ ಒಂದು ಚಿಕ್ಕ ಫ್ಯಾಮಿಲಿ ಕೂಡ ಇರ್ಬೋದು, ಇಲ್ಲ ಬ್ಯಾಚುಲರ್ಗೆ ಆ ಥರ ಕೊಟ್ಟರು ಒಳ್ಳೆ ರೆಂಟ್ ಕೂಡ ಸಿಗುತ್ತೆ. ಸೊ ಈ ಮನೆಗೂ ಫುಲ್ ಡಿಮ್ಯಾಂಡ್ ಇರುತ್ತೆ 1 RKಗೆಲ್ಲನೂ. ಸೊ ನೋಡ್ಬೋದು 1 RK ಬಿಟ್ಟು ಓಪನ್ ಟೆರೆಸ್ ಇರುತ್ತೆ. ಸೊ ಕ್ಲಾತ್ ವಾಶ್ ಮಾಡ್ಕೊಳ್ಳೋಕ್ಕೆಲ್ಲ ಪ್ರಾವಿಷನ್ ಕೊಟ್ಟಿದ್ದಾರೆ. ಸೊ ಡ್ರೈ ಮಾಡ್ಕೊಳ್ಳೋಕ್ಕೂ ಪ್ರಾವಿಷನ್ ಮಾಡಿಸಿದ್ದಾರೆ. ಮೇಲ್ಗಡೆ ಹೋಗೋಕ್ಕೆ ಐರನ್ ಸ್ಟೆಪ್ ಕೊಟ್ಟಿದ್ದಾರೆ. ಟ್ಯಾಂಕ್ ಬಂದ್ಬಿಟ್ಟು 2 ಟ್ಯಾಂಕ್ ಕುಂಟಿಸ್ಕೊಡ್ತಾರೆ. ಅಂದರೆ 2000 ಲೀಟರ್ದು 2 ಸಿಂಟೆಕ್ ಟ್ಯಾಂಕ್ಸ್ ಹಾಕಿಕೊಡ್ತಾರೆ ಅಷ್ಟೇ. ಇದು 1 RK. ಇದು ಡೋರ್ ಎಲ್ಲ ಅಷ್ಟೇ, ಇದು ನಾರ್ಮಲ್ ಡೋರ್ ಇರುತ್ತೆ, ಇದು ಪ್ಲಸ್ ಡೋರ್ಸ್ ಇರುತ್ತೆ. ರೂಮಲ್ಲಿ ನೋಡ್ಬೋದು ಕಬೋರ್ಡ್ ಮಾಡಿಸಿದ್ದಾರೆ. ರೂಮಲ್ಲೆಲ್ಲೂ ಕಿಚನ್ ಸ್ಲ್ಯಾಬ್ ಕೂಡ ಹಾಕ್ಸಿದ್ದಾರೆ. ಅಟ್ಯಾಚ್ ರೆಸ್ಟ್ ರೂಮ್ ಇರುತ್ತೆ, TV ಯೂನಿಟ್ ಕೂಡ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿದೆ. 1 RK ಆದ್ರೂ ಒಂದು ಚಿಕ್ಕ ಫ್ಯಾಮ್ಲಿ ಇರೋ ಥರನೂ ಮಾಡಿಸಿದ್ದಾರೆ ನೀಟಾಗಿ. ಅದಕ್ಕೂ ಏನು ಡಿಫ್ರೆನ್ಷಿಯೇಟ್ ಮಾಡಿಲ್ಲ. ಇಷ್ಟು ಇದು ಪ್ರಾಪರ್ಟಿ ಡೀಟೇಲ್ಸ್ ಇದು. ಸೊ ಇದು ಪ್ರಾಪರ್ಟಿ ಪ್ರೈಸ್ ಬಂದ್ಬಿಟ್ಟು 1,75 lakhs ಹೇಳ್ತಾರೆ. 1,75 ಲಕ್ಷ ಹೇಳ್ತಿದ್ದಾರೆ. ನೆಗೋಷಿಯಬಲ್ ಆಗುತ್ತೆ. ಸೊ ಲೊಕೇಶನ್ ಹೇಳಿದ್ನಲ್ಲ ನಿಮಗೆ, ಯಲಹಂಕ, ಇದು ಕಟ್ಟಿಗೆನೆಲೆ ಹತ್ರ ಬರುತ್ತೆ. ಏರ್ಪೋರ್ಟ್ ಮೆಟ್ರೋ ಸ್ಟೇಷನ್ಗೆ 1 ಕಿಲೋಮೀಟರ್ ಆಗುತ್ತೆ. ಏರ್ಪೋರ್ಟ್ ರೋಡ್ಗೂ 1 ಕಿಲೋಮೀಟರ್ ಆಗುತ್ತೆ. ರಿಮೈನಿಂಗ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ಯು ವಾಚಿಂಗ್.